ಹಬ್ಬ ಹಬ್ಬ ಯೋಗ ಯೋಗದ ಹಬ್ಬ 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 ಯೋಗ ಯೋಗದ ಹಬ್ಬ. ನಿಮ್ಮ ಪ್ರತಿಯೊಂದು ಮಾತು ನಮ್ಮೆಲ್ಲರಿಗೂ ಹೊಸ ಉತ್ಸಾಹ, ಹೊಸ ಚೈತನ್ಯ ಮತ್ತು ಉತ್ತಮ ಬದುಕಿನ ದಾರಿದೀಪವಾಗಿದೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಲಿ. ಅಕ್ಕ ಹೇಳ್ತಿರೋ ಹಾಗೆ ವಸುದೈವ ಕುಟುಂಬಕಂ ಅನ್ನೋ ಒಂದು ದೊಡ್ಡ ವಿಷನ್ನ ಸಣ್ಣ ಸಣ್ಣ ಸ್ಟೆಪ್ನಲ್ಲಿ ಹೇಗೆ ಅಚೀವ್ ಮಾಡೋಕ್ಕಾಗುತ್ತೆ, ವಿ ಕ್ಯಾನ್ ಅಟ್ಲೀಸ್ಟ್ ಟ್ರೈ ಅಂತಂದು ಹೇಳ್ತಾ ಇರ್ತಾರೆ ದಿನಾಲು ಕ್ಲಾಸಲ್ಲಿ. ಅದು ನಮ್ಮೆಲ್ಲರಿಗೂ ಯಾವಾಗಲೂ ಸ್ಫೂರ್ತಿಯಾಗಿರುತ್ತೆ ಅಕ್ಕ. ಈಗ ನಮ್ಮ ಮುಖ್ಯ ಅತಿಥಿಯನ್ನು ಬರಮಾಡಿಕೊಳ್ಳೋ ಸಮಯ. ಹಬ್ಬದ ಊಟದಲ್ಲಿ ಹಲವಾರು ಭಕ್ಷ್ಯಗಳಿರುತ್ತವೆ. ಒಂದಕ್ಕಿಂತ ಒಂದು ರುಚಿಕರವಾಗಿ ಇದ್ದಾಗ ಊಟ ಭರ್ಜರಿಯಾಗಿರುತ್ತದೆ. ಊಟದಲ್ಲಿ ಬಡಿಸೋ ಪಾಯಸದ ಸ್ವಾದ ಮತ್ತು ಮಹತ್ವ ಬೇರೆಯೇ ಆಗಿರುತ್ತದೆ. ಪಾಯಸದ ಹಿಂದೆ ಶಾಸ್ತ್ರವೂ ಇದೆ, ವಿಜ್ಞಾನವೂ ಇದೆ. ಆ ಪಾಯಸದಲ್ಲಿ ದ್ರಾಕ್ಷಿ ಗೋಡಂಬಿನೂ ಇದ್ದರೆ ಆಹಾ, ಮನಸ್ಸು ಇನ್ನೊಂದ್ಸಲ ಕೇಳು ಅಂತ ಚಿವುಟುತ್ತಾ ಇರ್ತದೆ, ಹೌದಲ್ವಾ? ಇವತ್ತಿನ ಯೋಗಾಯೋಗದ ಷಷ್ಠಮ ಸಡಗರ ಹಬ್ಬದಲ್ಲಿ ಅಂತಹ ಪಾಯಸದ ಸವಿಯನ್ನು ಸವಿಯೋ ಸಮಯ ಇದು. ಡಾಕ್ಟರ್ ವಿ ಆರತಿ ಅವರು ಈಗ ತಮ್ಮ ಮಾತು, ಸಲಹಾ, ಅಭಿಪ್ರಾಯಗಳ ಪಾಯಸವನ್ನು ನಮಗೆ ಬಡಿಸಿ ಇವತ್ತಿನ ಹಬ್ಬದ ಊಟಕ್ಕೆ ಚಾಲನೆ ಕೊಡಬೇಕು ಅಂತ ನಾವೆಲ್ಲ ಕೇಳಿಕೊಳ್ಳುತ್ತಿದ್ದೇವೆ. ಹರಿ ಓಂ ತತ್ಸತ್. ಚಿತಿರೂಪೇಣ ಯಾ ಕೃತ್ಸ್ನಮೇತದ್ವ್ಯಾಪ್ಯ ಸ್ಥಿತಾ ಜಗತ್ ನಮಸ್ತಸ್ಯೈ 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 ನಮೋ ನಮಃ. ವೇದಿಕೆಯಲ್ಲಿರುವಂತಹ ಎರಡು ನಾರಿ ಮಣಿಯರಿಗೆ, ಸರಸ್ವತಿ ಸ್ವರೂಪಿಣಿಯರಿಗೆ ವಿಶೇಷ ನಮಸ್ಕಾರ. ಇಲ್ಲಿರುವಂತಹ ಶ್ರೀಯುತ ವೇದ ಗುರುಗಳಿಗೆ ನಮಸ್ಕಾರ. ಮತ್ತು ಸಂಗೀತ ಹಾಡಬೇಕು ಅಂದರೆ ಹಿಂದೆ ಶ್ರುತಿಯ ಆಧಾರ ಬೇಕು. ಹಾಗೆ ಲಲಿತಾರಾಮ್ ಅವರ ಈ ಸಾಧನಾ ವಿಭವಕ್ಕೆ ಶ್ರುತಿಯಂತೆ ಇರುವಂತಹ ಶ್ರೀ ವೆಂಕಟೇಶ್ ಅವ್ರಿಗೆ ನಮಸ್ಕಾರ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ, ಯೋಗ ಬಂಧು ಭಗಿನಿಯರಿಗೆ ನಮಸ್ಕಾರ. ತುಂಬ ಸಂತೋಷ ಆಯಿತು. ಹೆಸರಿಂದ ಹಿಡಿದು ಎಲ್ಲನೂ ತುಂಬ ಚೆನ್ನಾಗಿದೆ. ಯೋಗ ಯೋಗ ಯೋಗದ ಆಯೋಗ ಇದು ಅಂತ. ಆಮೇಲೆ ಈ ಒಂದು ರೀತಿ ಕಲಿಯುಗ ಕಲಿಯುಗ ಅಂತ ಬೈತಾರೆ, ಆದರೆ ಕಲಿಯುಗದಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ ಕೂಡ ಇವೆ. ಯಾವುದನ್ನು ಹಿಂದೆ ಏಕಾಂತದಲ್ಲಿ ಶಾಂತಿಯಲ್ಲಿ ಮನುಷ್ಯರು ಸೇರಿಕೊಂಡು ಋಷಿಗಳ ಮಾರ್ಗದರ್ಶನದಲ್ಲಿ ಯಾವ ಯೋಗಗಳನ್ನು, ಯಾವ ವಿದ್ಯಾ ಪ್ರಸಕ್ತಿಗಳನ್ನು ಮುಂದುವರಿಸ್ತಾ ಇದ್ರು, ಅದೆಲ್ಲ ಡಿಸ್ಟರ್ಬ್ ಆಗೋಯ್ತು. ಮೆಕಾಲೆ ಸಿಸ್ಟಮಿಂದ ಎಲ್ಲ ಡಿಸ್ಟರ್ಬ್ ಆಗೋಯ್ತು ಸಡನ್ನಾಗಿ. ಸೊ ಈಗ ಇದ್ದಕ್ಕಿದ್ದ ಹಾಗೆ ಹೆಮ್ಮರವಾಗಿ ಬೆಳೆದಂತಹ ಮರ, ಅಂಥ ಒಂದು ಸಂಸ್ಕೃತಿ ನಮ್ಮದು. ಇದಕ್ಕಿದ್ದಾಗ ಇಂಗ್ಲೀಷ್ ಬಂತು, ಎಲ್ಲ ಕಲ್ಸ ಮೇಲೆ ಹೋಗರಾಯಿತು, ಕನ್ಫ್ಯೂಷನ್ಸು. ಇವತ್ತು ನಾವೆಲ್ಲ ಮೆಕಾಲೆ ಮಕ್ಕಳೇ. ಎಲ್ಲ ಮೆಕಾಲೆಯಿಂದ ಒಂಥರ ಗೊಂದಲಕ್ಕೆ ಒಳಪಟ್ಟಂಥ ಐಡೆಂಟಿಟಿ ಕ್ರೈಸಿಸ್ ಇರುವಂಥ ಭಾರತೀಯರು. ಆದರೂ ನಮ್ಮ DNA ಎಷ್ಟು ಸ್ಟ್ರಾಂಗ್ ಅಂತಂದರೆ ಅದು ಏನೋ ನಮ್ಮ ಕೈಲಿ ಮಾಡಿಸ್ತಾನೆ ಇರುತ್ತೆ. ಮತ್ತೊಂದು ರೂಪದಲ್ಲಿ ಮಾಡರ್ನಿಟಿಯ ಹುಚ್ಚು ನಮಗೆ ಹತ್ತಿದೆ. ಮಾಡರ್ನಿಟಿ ಅಂದರೆ ಏನಲ್ಲ, ಇಟ್ಸ್ ಎನ್ ಅದರ್ ಫಾರ್ಮ್ ಆಫ್ ಕಲನೈಸೇಷನ್ ಅಷ್ಟೇ. ನಾವು ಮಾಡರ್ನ್ ಅಂದರೆ ವೆಸ್ಟರ್ನ್ ಅಷ್ಟೇ. ಅದು ಅವ್ರು ಹಿಂದೆ ಇಲ್ಲೇ ಬಂದು ನಮ್ಮ ತಲೆ ಮೇಲೆ ಕೂತಿದ್ರು, ಈಗ ಅಲ್ಲಿಂದ ರಿಮೋಟ್ ಕಂಟ್ರೋಲ್ ಆಗಿ ನಮ್ಮನ್ನು ಆಟಾಡ್ಸಿದ್ದಾರೆ ಅಷ್ಟೆ. ಸೊ ಎವ್ರಿಥಿಂಗ್ ವೆಸ್ಟರ್ನ್ ನೀಡ್ ನಾಟ್ ಬಿ ಗ್ಲೋಬಲ್. ಅದು ಗ್ಲೋಬಲ್ ಅಂತ ಹೆಸರು ಕೊಡ್ತಾರೆ, ಆದರೆ ಯೋಗ ನಿಜವಾದ ಗ್ಲೋಬಲ್ಲು. ಯಾಕೆಂದರೆ ನಾನು ಸ್ವಲ್ಪ ಕಾಲ ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿ, ಫ್ಯಾಮ್ಲಿಂಗ್ ಹ್ಯಾಮ್ ಅಂತ ಹೇಳಿ, ಸಫಕ್ ಕೌಂಟಿನಲ್ಲಿ. ಎಷ್ಟು ಚಿಕ್ಕ ಹಳ್ಳಿ ಅಂದರೆ ಒಂದು 30-35 ಮನೆ ಇರ್ಬೋದು. ಅಲ್ಲೊಂದು ದೊಡ್ಡ ಭವನ ಇತ್ತು, ಯೋಗ ಕ್ಲಾಸಸ್ ಅಂತ ಇತ್ತು. ಅಷ್ಟು ಚಿಕ್ಕ ಹಳ್ಳಿನಲ್ಲಿ ನಾನು ಕೇಳಿದೆ, ಇಲ್ಲಿ ಯೋಗ? ಅಯ್ಯೋ, ಹಳ್ಳಿಯಲ್ಲಿದೆ ಇಲ್ಲಿ ಅಂತ. ನಾನು ಹೇಳೋದು 15 ವರ್ಷಗಳ ಹಿಂದಿನ ಮಾತು. ಯೋಗ ಅಂದರೆ ನಮ್ಮ ಭಾರತೀಯ ವಿದ್ಯೆಗಳಿಗೆ ಎಂಥ ಸತ್ವ ಇದೆ ಅಂದರೆ, ಪ್ರಚಾರವಿಲ್ಲದೆಯೂ ಕೂಡ ಒಂದು ಸ್ವಲ್ಪ ಪ್ರಚಾರ ಕೊಟ್ಟರು ಸಾಕು, ತನ್ನ ಸತ್ವದಿಂದ ಅದು ಜಗತ್ತನ್ನೇ ವ್ಯಾಪಿಸಿ ಬಿಡುತ್ತೆ. ಕತ್ತಿ ಹಿಡಿದು ನಾವು ಜಗತ್ತನ್ನು ಗೆದ್ದವರಲ್ಲ. ನಮ್ಮ ಯೋಗದಿಂದ, ನಮ್ಮ ಆಯುರ್ವೇದದಿಂದ, ನಮ್ಮ ಅದ್ಭುತವಾದ ಊಟಗಳಿಂದ, ಪಾನಿಪುರಿ, ಮಸಾಲೆ ದೋಸೆ, ಡೋಕ್ಲಾಗಳಿಂದ, ಪ್ರೀತಿಯಿಂದ, ವೇದಾಂತದಿಂದ, ಶಾಂತಿಯಿಂದ, ಕಲೆಯಿಂದ, ಹೀಗೆ ನಾವು ಜಗತ್ತನ್ನು ಗೆಲ್ಲುವಂಥ ಒಂದು ಸಂಸ್ಕೃತಿ ಆಗಿದ್ದೀವಿ ಅಂದರೆ ನಿಜಕ್ಕೂ ತುಂಬ ಹೆಮ್ಮೆ ಆಗತ್ತೆ. ಇಂಥ ಭಾರತದಲ್ಲಿ ಇಂಥ ಋಷಿ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೀವಿ. ಅಷ್ಟೇ ಅಲ್ಲ, ಅಂಥ ಋಷಿ ಪ್ರಣೀತವಾದ ವಿದ್ಯೆಯನ್ನು ಕಲಿತಾ ಇದ್ದೀವಲ್ವ. ಹಾಗಾಗಿ ನಮಗೆ ನಾವೇ ತುಂಬ ಅಭಿನಂದನೆ ಹೇಳ್ಕೊಳ್ಬೇಕಾಗತ್ತೆ. ಲಲಿತಾ ರಾಮ್ ಅವರು ಹೇಳ್ತಾ ಇದ್ರು, ಗುರುವಿನ ಬಗ್ಗೆ ಮಾತಾಡಿ ಅಂತ.
ಗುರುವಿನ ಕಲ್ಪನೆಯೇ ತುಂಬ ಅದ್ಭುತ. ಯಾರೋ ಒಂದು ವ್ಯಕ್ತಿ ಅವನನ್ನು ಮೂಢವಾಗಿ ನಂಬೋದು ಅಂತ ಹೀರೋ ವರ್ಷಿಪ್ ಖಂಡಿತ ಅಲ್ಲ. ಆ ಗುರು ಶಬ್ದವೇ ಒಂದು ಅಬ್ರಿವಿಯೇಷನ್, ಅದೊಂದು ಪದ ಅಲ್ಲ, 2 ಪದಗಳ ಜೋಡಣೆ ಅದು. ಅದಕ್ಕೆ ಲಲಿತೋಪಾಖ್ಯಾನದಲ್ಲೊಂದು ನಿರ್ವಚನ ಬರುತ್ತೆ, ಗುಕಾರಸ್ಯಂಧಕಾರಾರ್ಥ ಋಕಾರಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವಾದ್ ಗುರುರೀತ್ಯಭಿಧೀಯತೆ ಅಂತ. ನಮ್ಮಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಪದಕೋಶಗಳು, ಡಿಕ್ಷನರೀಸ್, ಶಬ್ದಕೋಶಗಳಿದ್ದ ಹಾಗೆ ಏಕಾಕ್ಷರಿ ಕೋಶಗಳು ಇವೆ. ಒಂದೇ ಅಕ್ಷರದ ಪದಗಳು ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ ಅದು. ಹಾಗೆ 2 ಅಕ್ಷರದ್ದು ದ್ವ್ಯಕ್ಷರಿ ಕೋಶಗಳು, ತ್ರ್ಯಕ್ಷರಿ ಕೋಶಗಳು, ಹೀಗೆಲ್ಲ ಇವೆ. ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಹಿಂದೆ. ಆ ಏಕಾಕ್ಷರಿ ಪದಕೋಶದಲ್ಲಿ ಗು ಅಂತಂದರೆ ಅಂಧಕಾರ ಅಂತ ಅರ್ಥ. ಗು ಅನ್ನೋದಕ್ಕೆ ಹಲವಾರು ಅರ್ಥ ಇದೆ. ಒಂದು ಅರ್ಥ ಅಂಧಕಾರ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಸನಾತನ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅಂಧಕಾರ ಅಂದರೆ ಅಜ್ಞಾನ ಅಂತನ್ನುವ ಅದಕ್ಕೆ ವಾಚಕವಾಗಿ ತಮಸೋಮ ಜ್ಯೋತಿರ್ಗಮಯ ಹೇಳುವಾಗ ಅದೇ ಅರ್ಥ ನಾವು ಬಳಸೋದು. ಹಾಗಾಗಿ ಗು ಅಂತಂದರೆ ಅಂಧಕಾರ ಅಂದರೆ ತಮಸ್ಸು, ಅಜ್ಞಾನ ಅಂತಲೂ ಅರ್ಥ ಬರುತ್ತೆ. ಋಕಾರಸ್ತನ್ ನಿರೋಧಕ, ಗುಕಾರಸ್ಯ ಅಂಧಕಾರಾರ್ಥ ಋಕಾರಸ್ತನ್ ನಿರೋಧಕ. ರು ಅಂತನ್ನುವ ಏಕಾಕ್ಷರಿ ಪದಕ್ಕೆ ಅರ್ಥ ತನ್ ನಿರೋಧಕ, ಅದನ್ನು ನಿರೋಧಿಸುವ ಶಕ್ತಿ, ಅದನ್ನು ನಿವಾರಿಸುವ ಶಕ್ತಿ, ಸಂಯಮಿಸುವ ಶಕ್ತಿ, ಅಂಧಕಾರವನ್ನು ನಿರೋಧಿಸುವಂಥ ಶಕ್ತಿ. ಅಂಧಕಾರ ನಿರೋಧಿತ್ವಾತ್ ಗುರುಹು ಇತಿ ಅಭಿಧೀಯತೆ. ಎಷ್ಟು ಚೆನ್ನಾಗಿದೆ. ಯಾವ ಶಕ್ತಿ ನಮ್ಮ ಅಜ್ಞಾನವನ್ನು ಹೋಗಲಾಡಿಸುತ್ತೋ ಅದೇ ಗುರು. ಆ ಶಕ್ತಿ ಎಲ್ಲಿದೆ, ಹೇಗೆ ಬರುತ್ತೆ, ಹೇಗೆ ಬೇಕಾದ್ರೂ ಬರುತ್ತೆ. ಪ್ರಾರಂಭ ಆಗೋದು ತಾಯಿಯಿಂದ. ಹುಟ್ಟಿದ ಮಗುವಿಗೆ ಹಾಲು ಕುಡಿಬೇಕು, ಹಸಿವೆ ಆಗ್ತಿದೆ, ಏನು ಮಾಡಬೇಕು ಗೊತ್ತಿಲ್ಲ, ತಾನೇ ಮಗುವನ್ನ ಎದೆಗೆ ಹಚ್ಕೊಂಡು ಹಿಂಗೆ ಮಾಡಿ ಹಂಗೆ ಮಾಡಿ ಹಾಲು ಕುಡಿಯುವಾಗ ಮಾಡ್ತಾಳೆ. ಅಲ್ಲಿಂದ ಶಿಕ್ಷಣ ಶುರು ಮಾಡ್ತಾಳೆ ತಾಯಿ ಮೊದಲ ಗುರು. ಎಷ್ಟು ಹೇಳ್ಕೊಡ್ತಾಳೆ. ನಾವು ಬಹಿರ್ದೇಶಕ್ಕೆ ಹೋಗಿ ಬಂದಾಗ ಹೇಗೆ ತೊಳ್ಕೊಳ್ಬೇಕು ಅಂದ್ರೂ ತಾಯಿ ತಾನೇ ಹೇಳ್ಕೊಡೋದು. ಅದೇನು ಚಿಕ್ಕ ವಿಷಯನ ಅದು. ಎಷ್ಟು ವಿಚಾರಗಳನ್ನು ಹೇಳ್ಕೊಡ್ತಾಳೆ. ಹಾಗೆ ತಾಯಿ ಹೇಳ್ಕೊಡ್ತಾಳೆ. ತಾಯಿಗಿಂತ ಗುರು ಇಲ್ಲ ಅಂತ ಸುಮ್ಮನೆ ಹೇಳಿಲ್ಲ, ತಂದೆ ಗುರು. ಇನ್ನು ಫಾರ್ಮಲ್ ಆಗಿ ನಾವು ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಎಷ್ಟು ಜನ ಗುರುಗಳು ಸಿಗ್ತಾರೆ ನಮಗೆ. ಒಂದು ಸುಭಾಷಿತ ಹೇಳುತ್ತೆ, ಪ್ರೇರಕಃ ಸೂಚಕಶ್ಚೈವ ವಾಚಕಃ ದರ್ಶಕಸ್ತಥಾ ಶಿಕ್ಷಕಃ ಬೋಧಕಶ್ಚೈವ ಷಡಯತೆ ಗುರವ ಸ್ಮೃತಾಃ. 6 ಬಗೆಯ ಗುರುಗಳಿರ್ತಾರೆ. ಇನ್ನೂ ತುಂಬ ಇವೆ, 6 ಇಲ್ಲಿ ಹೇಳಿದ್ದಾರೆ. ಮೊದಲು ಪ್ರೇರಕ, ಮೋಟಿವೇಟ್ ಮಾಡೋರು, ತುಂಬ ಮುಖ್ಯ. ಇದು ಜೀವನದಲ್ಲಿ ನಮಗೆಲ್ಲ ಒಂದು ಭ್ರಾಂತಿ, ಏನೋ ನಮ್ಮ ಬಗ್ಗೆ ನಾವು ಕಾಂಪ್ಲೆಕ್ಸಸ್ ಇಟ್ಕೊಂಡ್ಬಿಡ್ತೀವಿ. ಆ ಕಾಂಪ್ಲೆಕ್ಸ್ ಸುಪೀರಿಯಾರಿಟಿ ಆಗಿಬಿಡುತ್ತೆ. ಅಹಂಕಾರಿಗಳಾಗಿ ಎಲ್ಲರೂ ದಬ್ಬಾಳಿಕೆ ಮಾಡ್ತೀವಿ, ಅಥವಾ ಕೀಳರಿಮೆ ಆಗಿಬಿಡುತ್ತೆ. ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಒಂಥರ ವಾಸಿ. ಏಕೆಂದ್ರೆ ಯಾರೋ ಒಂದು ಏಟು ಕೊಟ್ಟರೆ ಸ್ವಲ್ಪ ಕುಯ್ ಅಂತ ನಾಯಿ ಬೊಗಳೋ ನಾಯಿ ಹೊಡೆದ್ರೆ ಸುಮ್ಮನೆ ಕೂತ್ಕೊಳ್ಳೋ ಥರ ಒಂದು ಏಟು ಬಿದ್ದು ಸ್ವಲ್ಪ ತೆಪ್ಪಗೆ ಆಗ್ಬೋದು ನಾವು. ಮತ್ತು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಲ್ಲ, ಇದು ತುಂಬ ಡೇಂಜರಸ್. ಇದು ಹೇಳ್ತಾರಲ್ಲ, ಹೈ ಬಿ ಪಿಗಿಂತ ಲೋ ಬಿ ಪಿ ಡೇಂಜರಸ್ ಅಂತೂ ಆ ಥರ. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಾಗ ಏನಾಗುತ್ತೆ ಅಂದರೆ, ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಇನ್ನೊಬ್ಬರು ನೋಡ್ಕೊಂಡು ಕಂಪೇರ್ ಮಾಡ್ಕೊಳ್ತೀವಿ. ಅಯ್ಯೋ ನಾನು ಹೀಗೆ, ಅವ್ರು ಅಷ್ಟೊಂದು ಮಾಡಿಬಿಟ್ರು ನಾನೇನು ಮಾಡಿಲ್ಲ. ಅದೇ ಅದು ಕಮಲದ ಹೂವು, ನಾನು ಮಲ್ಲಿಗೆ ಹೂವು. ಕಮಲದ ಹೂವು ಹಂಗೆ ಬೆಳಿಬೇಕು, ನಾನು ಹಿಂಗೆ ಬೆಳಿಬೇಕು. ನಾನು ಹೋಗ್ಬಿಟ್ಟು ಕಮಲದ ಹೂವು ಆಗಬೇಕು ಅಂತ ಕೆಸರಲ್ಲಿ ಸೇರಿಕೊಂಡ್ರೆ ಏನಾಗ್ತೀನಿ? ಮಲ್ಲಿಗೆ ಏನಾಗುತ್ತೆ? ಕೊಳ್ತು ಹೋಗುತ್ತೆ. ಕಮಲದ ಹೂವು ಮಲ್ಲಿಗೆ ಆಗೋಕ್ಕೆ ಹೋದರೆ ಬಾಡೋಗುತ್ತೆ. ನಮ್ಮನ್ನು ಒಂದು ರೀತಿ ಭಗವಂತ ಹುಟ್ಟಿಸಿರ್ತಾನೆ. ನೋ 2 ಲೀವ್ಸ್ ಆರ್ ಐಡೆಂಟಿಕಲ್ ಅಂತ ಸೈನ್ಸ್ ಹೇಳುತ್ತಲ್ಲ. 2 ಎಲೆಗಳು ಐಡೆಂಟಿಕಲ್ ಇಲ್ವಂತೆ ಜಗತ್ತಲ್ಲಿ. ಹಾಗೆ ಇಬ್ಬರು ಮನುಷ್ಯರು ಒಂದಲ್ಲ, ಅವಳಿ ಚವಳಿ ಮಕ್ಕಳು ಒಂದಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಅಂದರೆ ವಿ ಆರ್ ಸೋ ಯುನಿಕ್ ಅಲ್ವಾ? ಜಗತ್ತಲ್ಲಿ ನಂತರ ಇನ್ನೊಬ್ರಿಲ್ಲ ಅಂತ ನಾವು ತಿಳ್ಕೊಂಬಿಟ್ರೆ ಸಾಕು. ಐ ಆಮ್ ಒನ್ ಆ್ಯಂಡ್ ಓನ್ಲಿ ಇನ್ ದ ವರ್ಲ್ಡ್. ಎಂಥ ಹೆಮ್ಮೆ ಅಲ್ವಾ? ಹಾಗಾಗಿ ನನ್ನನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ನನ್ನ ಮೂಲಕ ಏನೋ ಮಾಡಿಸ್ಬೇಕು ಅಂತ ಹೊರಟಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ನಮಗೇನು ಅಮ್ಮ ಏನು ಹೇಳ್ಕೊಟ್ಲು? ಹಾಸಿಗೆ ಮೇಲೆ ಕೂತ್ಕೊಂಡು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಕೈ ನೋಡಿಕೊಂಡು, ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ. ಅದಕ್ಕಿಂತ ಮೋಟಿವೇಶನ್ ಬೇಕಾ? ಏನರ್ಥ ಅದು? ಕರಾಗ್ರೆ ವಸತೆ ಲಕ್ಷ್ಮೀ. ಲಕ್ಷ್ಮೀ ಅಂತಂದರೆ ಜಗತ್ತಿನ ಎಲ್ಲ ಸಂಪನ್ಮೂಲಗಳು, ಹೆಲ್ತ್, ವೆಲ್ತ್, ಗ್ಲೋರಿ, ಸೌಂದರ್ಯ
ಎಲ್ಲ ಬಂಧು ಬಳಗ, ಸಂಪನ್ಮೂಲಗಳು, ರಿಸೋರ್ಸಸ್ ಎಲ್ಲ ಕೂಡ ಲಕ್ಷ್ಮಿಯೇ. ಅದೆಲ್ಲ ಎಲ್ಲಿದೆ? ಟಿಪ್ ಆಫ್ ದ ಹ್ಯಾಂಡ್, ನಮ್ಮ ಕೈ ತುದಿಯಲ್ಲಿದೆ. ಅಂದರೆ ಕೈ ಕೆಸರಾದರೆ ಕೇಳಿಸ್ಲೇ ಇಲ್ಲ ನನಗೆ. ಕನ್ನಡದ ಗಾದೇನಪ್ಪ, ಚೆನ್ನಾಗಿ ಹೇಳಬೇಕು. ಕೈ ಕೆಸರಾದರೆ ಇದನ್ನೇ ಅವ್ರು ಹೇಳಿದ್ರು. ಬೆಳಗ್ಗೆ ನೋಡ್ಕೋ, ನಾನು ಏನೇನು ಲಕ್ಷ್ಮಿಯನ್ನು ಗಳಿಸ್ಬೇಕು ಅಂದ್ಕೊಂಡಿದ್ರು ನನ್ನ ಕೈಯಲ್ಲೇ ಇದೆ. ಕಷ್ಟಪಟ್ಟರೆ ಮ್ಯಾನಿಫೆಸ್ಟ್ ಆಗುತ್ತೆ. ಕರ ಮಧ್ಯೆ ಸರಸ್ವತಿ. ಎಲ್ಲ ಜ್ಞಾನ, ಎಲ್ಲ ಕ್ರಿಯೇಟಿವಿಟಿ, ಸರ್ಜನಶೀಲತೆ, ಎಲ್ಲ ಆನಂದ, ಸೌಂದರ್ಯ, ಇದೆಲ್ಲ ಸರಸ್ವತಿಯೇ. ಅದೆಲ್ಲ ಎಲ್ಲೋ ಕಾಲೇಜಲ್ಲಿ ಲೈಬ್ರರಿಯಲ್ಲಿಲ್ಲ. ಅದೆಲ್ಲಿದೆ? ಕರ ಮಧ್ಯೆ ಸರಸ್ವತಿ. ಸರಿಯಾಗಿ ನಾನು ವ್ಯವಸ್ಥಿತವಾಗಿ ಪ್ರಯತ್ನ ಪಟ್ಟರೆ ನನ್ನೊಳಗಿಂದಲೇ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಆಚೆದು ಸುಮ್ಮನೆ ಈ ಥರ ನಮ್ಮ ಎಷ್ಟೋ ಋಷಿಗಳು, ಮುನಿಗಳು, ಮಹಾತ್ಮರು ತಿಳ್ಕೊಂಡಿರೋದನ್ನ ದಾಖಲೆ ಮಾಡಿದ್ದಾರೆ ಅಷ್ಟೇ ನಮಗಾಗಿ. ಇಟ್ಸ್ ಜಸ್ಟ್ ಡಾಕ್ಯುಮೆಂಟೆಡ್ ನಾಲೆಡ್ಜ್. ಬಟ್ ನಾಲೆಡ್ಜ್ ಸ್ವತಃ ಏನು? ನಮ್ಮಿಂದ ಒಳಗಡೆ ಬರುವಂಥದ್ದು. ಯಾಕೆ? ನಮ್ಮ ಸ್ವಭಾವ, ನಮ್ಮ ಸ್ವರೂಪ ಏನು? ಸತ್ಯ, ಚಿತ್ತ, ಆನಂದ. ಚಿತ್ತ ಅಂದರೆ ಜ್ಞಾನ. ನಾವೇ ಜ್ಞಾನವಾಗಿದ್ದೀವಿ. ಅದು ಆಚೆ ಬರಬೇಕಷ್ಟೆ. ಬೆಳಗ್ಗೆದ್ದು ಅನ್ಕೋಬೇಕು, ಅದು ನನ್ನಲ್ಲೇ ಇದೆ. ಕರಮಧ್ಯೆ ಸರಸ್ವತಿ. ಕರಮೂಲೆ ಸ್ಥಿತ ಗೌರಿ. ಯಾರು ಗೌರಿ? ದುರ್ಗೆ, ಕಾಳಿ, ಚಂಡಿ, ರಾಜರಾಜೇಶ್ವರಿ. ಅವಳು ಏನು ಬೇಕಾದ್ರೂ ಆಗ್ತಾಳೆ. ಸೌಮ್ಯ ಗೌರಿ, ಪತಿವ್ರತೆ ಆಗಿರ್ತಾಳೆ. ಒಬ್ಬ ಮಹಿಷಾಸುರ ಬಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ದುರ್ಗೆ ಆಗ್ತಾಳೆ. ರಕ್ತ ಬೀಜ ಬಂದರೆ ಕಾಳಿ ಆಗ್ತಾಳೆ. ಜಗತ್ತನ್ನು ಆಳುವಾಗ ರಾಜರಾಜೇಶ್ವರಿ ಆಗ್ತಾಳೆ. ಮಹಾ ವಾತ್ಸಲ್ಯ ಧಾರೆಯಾದ ಲಲಿತೆಯೋ ಆಗ್ತಾಳೆ. ಅವಳು ಏನು ಬೇಕಾದ್ರೂ ಆಗ್ತಾಳೆ. ಅಂದರೆ ಶಕ್ತಿ, ಪೊಟೆನ್ಷಿಯಲ್, ಪಾಸಿಬಿಲಿಟಿ, ಲೀಡರ್ಶಿಪ್ ಅದೆಲ್ಲ ನಮ್ಮಲ್ಲಿದೆ. ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನ. ಎಂಥ ವಿಧಾನ ಪ್ರಾರಂಭ ಮಾಡೋಕ್ಕೆ. ಅಂದರೆ ಈ ಥರದ ಮೋಟಿವೇಶನ್ ನಮಗೆ ಬೇಕು. ಆ ಪ್ರೇರಣೆ ನಮಗೆ ನಾವೇ ಕೊಟ್ಟರೆ ನಮ್ಮ ಅಂತರ್ಯಾಮಿ ಗುರು ಜಾಗೃತವಾಗಿದ್ದಾನೆ ಅಂತ ಅರ್ಥ. ಆದರೆ ನಾವು ಅಂತರ್ಯಾಮಿ ಗುರು ಮಾತೇ ಕೇಳದೆ ಟಿ ವಿ ಮಾತು, ಅಡ್ವರ್ಟೈಸ್ಮೆಂಟ್ ಮಾತು, ಸಿನಿಮಾ ನಟಿಯರ ಮಾತು, ಕಿತ್ತೋಗಿರೋರು ಏನೇನೋ ಬಾಯಿಗೆ ಬಂದಿದ್ದು ಹೇಳ್ತಾರೆ. ಅದನ್ನೆಲ್ಲ ಕೇಳ್ತಾ ಆ ಒಳಗಡೆ ಇರುವ ಪ್ರೇರಕನ ಮಾತು ನಮಗೆ ಕೇಳಿಸ್ತಾ ಇಲ್ಲ. ಆವಾಗ ನಮ್ಮ ಹೊರಗಡೆ ಪ್ರೇರಕರು ಬೇಕಾಗ್ತಾರೆ. ಯಾರೋ ಸ್ವಲ್ಪ ಅಯ್ಯೋ ಪಾಪ ಅಂತ, ಯಾಕೆ ನಮ್ಮ ಸುತ್ತಲ ಜನ ಹಿಂಗೆ ಡಿಮೋಟಿವೇಟ್ ಆಗಿದ್ದಾರೆ ಅಂತ ಒಬ್ರು ಪ್ರೇರಣೆ ಕೊಡ್ತಾರೆ. ಯಾವುದೋ ರೂಪದಲ್ಲಿ ಪ್ರೇರಣೆ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಬಂದರು. ಶ್ರೀಕೃಷ್ಣ ಗಾಂಡೀವಂ ಸಂಸತೆ ಹಸ್ತಾತ್ವಕ್ಷೈವ ಪರಿದಹ್ಯತೆ ಅಂತೆ. ಅರ್ಜುನ ಎಲ್ಲ ಆಯುಧಗಳನ್ನು ತ್ಯಜಿಸ್ಬಿಟ್ಟು ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟ. ಕೃಷ್ಣ ಏನು ಹೇಳ್ದ? ಅಯ್ಯೋ ಪಾಪ, ಸ್ವಲ್ಪ ನೀರು ಕುಡಿಯಪ್ಪ, ರೆಸ್ಟ್ ತಗೋ. ಹೌದು, ನೋ. ಕುತಸ್ತ್ವ ಆಕಶ್ಮನ ವಿಧಂ ವಿಷಮೇ ಸಮುಪಸ್ಥಿತೆ ಅನಾರ್ಯಜಷ್ಟಮಸ್ವರ್ಗ್ಯಮ ಕೀರ್ತಿಕರ ಮರ್ಚನ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ಪಯುತ್ಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವಾ ಉತ್ತಿಷ್ಠ ಪರಂತಪ. ಹೆಂಗೆ ಹೇಳ್ತಾನೆ ಕೃಷ್ಣ ನೋಡಿ. ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡ್ದಿದ್ರು ಪರವಾಗಿಲ್ಲ, 2 ಶ್ಲೋಕ ಹೇಳ್ಕೊಟ್ಬಿಡಿ ಅಂತ. ಕೃಷ್ಣನ ಮೊಟ್ಟ ಮೊದಲ 2 ಮಾತುಗಳಿದೆ ಭಗವದ್ಗೀತೆಯಲ್ಲಿ. ಮೊದಲಿದೆ ಬರೋದು, ಆಮೇಲೆ ಬೇರೆ ಏನೇನೋ ಹೇಳ್ತಾನೆ. ಉತ್ತಿಷ್ಠ ಪರಂತಪ. ಎಷ್ಟು ಚೆನ್ನಾಗಿ. ಅದೇ ಪ್ರೇರಕ ಅಂತಂದ್ರೆ. ಅಂದು ಹೇಳಿದ ಭಗವದ್ಗೀತೆ ಇವತ್ತು ನಮ್ಮನ್ನು ಪ್ರೇರೇಪಿಸುತ್ತೆ. ಅಂದು ವಿವೇಕಾನಂದ ಹೇಳಿದ್ದು, ಚಾಣಕ್ಯ ಹೇಳಿದ್ದು, ವಸಿಷ್ಠರು ಹೇಳಿದ್ದು, ವ್ಯಾಸರು ಹೇಳಿದ್ದು, ಆ ಮಾತುಗಳು ಹೇಗೆ ನಮ್ಮನ್ನು ಪ್ರೇರಣೆಗೊಳಿಸುತ್ತವೆ ನೋಡಿ. ಅವನೇ ಪ್ರೇರಕ. ಪ್ರೇರಕ ಸೂಚಕ. ಇನ್ನು ಕೆಲವು ಬರೀ ಸೂಚನೆ ಕೊಡ್ತಾರೆ. ವೇದರ್ಷಿಗಳು ಸದಾ ಬ್ರಹ್ಮಜ್ಞಾನದ ಸಮಾಧಿಯ ಆನಂದದಲ್ಲಿದ್ದವರು. ಆದರೆ ಲೋಕ ಕಾರುಣ್ಯ. ಅಯ್ಯೋ ಪಾಪ, ಲೋಕದ ಜನ ಸುಮ್ಮನೆ ಅವ್ರು ಇವ್ರು ನೋಡ್ಕೊಂಡು ನಂಗೆ ಪಿಂಪಲ್ ಬಂತು, ನಂಗೆ ಹಿಂಗಿದೆ, ದಪ್ಪಗಿದ್ದೀನಿ, ತೆಳ್ಳಗೆ, ಹಿಂಗಿದ್ದೀನಿ, ಸೂಸೈಡ್ ಮಾಡಿಕೊಂಡು ಸಂಕಟ ಪಡ್ಕೊಂಡಿದ್ದಾರೆ ಅಂತ ಸತ್ಯದ ಹೊಳಹುಗಳನ್ನು ಸೂಚನೆ ಕೊಟ್ಟರು. ಮಂತ್ರಗಳನ್ನು ಬರೆದಿಟ್ಟು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯಮನಸಾ ಸಹ ಅಂತ ಹೇಳ್ಬಿಟ್ಟು ಬ್ರಹ್ಮತತ್ವ ಅಂಥದ್ದು ಧ್ಯಾನ ಮಾಡಿದ್ರೆ ನಮಗೆ ಅಸೂಚನೆ ಅಷ್ಟೇ. ಅದು ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಆನ್ಮ ಪ್ರಮದ ಅಂತ ಹೇಳಿಟ್ಬಿಟ್ರು. ಅದಕ್ಕೆ ವ್ಯಾಖ್ಯಾನವನ್ನು ಆಮೇಲೆ ಪುರಾಣಗಳು ಮಾಡಿದ್ರು. ಸೊ ಅವರು ಸೂಚಕರು. ಜಸ್ಟ್ ಬ್ರಾಡಾಗಿ ಜೀವನಕ್ಕೊಂದು ಧ್ಯೇಯವನ್ನು ಕೊಟ್ಬಿಟ್ಟು ನೋಡಿ, ಇದು ಕರೆಕ್ಟು, ಇದು ತಪ್ಪು ಅಂತ ಹೇಳ್ಬಿಡ್ತಾರೆ. ಈಗ ಡಾಕ್ಟರ್ ಹತ್ರ ಹೋದ್ರೆ ಹೇಳ್ತಾರೆ, ನಿಮಗೆ ಇದು ಜಾಸ್ತಿ ಇದೆ, ಸ್ವಲ್ಪ ಫ್ಯಾಟ್ಸ್ ಕಡಿಮೆ ಮಾಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಇದನ್ನು ತಿನ್ಬೇಡಿ, ಇದು ಸ್ವಲ್ಪ ಜಾಸ್ತಿ ಇದೆ, ಸ್ವೀಟ್ ತಿನ್ಬೇಡಿ, ಏನೋ ಹೇಳ್ತಾರೆ, ಸೂಚನೆ ಕೊಡ್ತಾರೆ. ಜೀವನಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಸೂಚನೆ ಕೊಡುವಂಥ ಗುರು. ಪ್ರೇರಕ ಸೂಚಕಶ್ಚೈವ ವಾಚಕ. ನಮಗೆ ಇವತ್ತು ಓದಿಸೋರು ಅಂತ ಆಗ್ಬಿಟ್ಟಿದ್ದಾರೆ ಗುರುಗಳು. ಆದರೆ ನಮ್ಮ ಪರಂಪರೆಯಲ್ಲಿ ಹೇಳಿಸೋರು ಅಂತಲೇ ಗುರುಗಳು. ಈಗ ಪೂಜೆ ಯೋಗ ಗುರುಗಳು ಮಾಡ್ತಿದ್ದಾರಲ್ಲ, ಅವರೇ ವಾಚಕರು ಅಂತಂದರೆ. ವಾಚಕರು ಅಂದರೆ ಹೇಳಿಸುವರು.
ನಮ್ಮಲ್ಲಿ ಭಾಳ ಕಾಲ ಇವತ್ತಿಗೂ ಕೂಡ ಬಹುಶ್ರುತರು ಅಂತ ಹೇಳ್ತೀವಿ ವಿದ್ವಾಂಸರನ್ನ. ಇವತ್ತೇನಾಗ್ಬಿಟ್ಟಿದೆ, ಮೆಕಾನಿಕ್ ಸಿಸ್ಟಮ್ ಅಂದಮೇಲೆ ಭಾಳ ಓದ್ಕೊಂಡವನು ಅಂತ ಆಗೋಗಿದೆ. ಹಿಂದೆ ಓದ್ತಾ ಇರಲಿಲ್ಲ, ಓದಿದ್ದೆಲ್ಲ ತಿಳ್ಕೊಂಡಿದ್ದನ್ನೆಲ್ಲ ದಾಖಲೆ ಮಾಡಿ ಗ್ರಂಥಾಲಯ ಇಟ್ಟಿರ್ತಿದ್ರು. ಆದರೆ ಪಾಠಣದಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ ಪುಸ್ತಕ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಪುಸ್ತಕದಲ್ಲೇ ಇರುತ್ತೆ ಕೊನೆಗೆ. ಮಗುನ ಪ್ರಶ್ನೆ ಕೇಳಿ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ತಾರೆ ತಕ್ಷಣ ಹಿಂಗೆ ಜಿಹ್ವಾಗ್ರೆ ಪರಹಸ್ತಂ ಗತಂ ಅಲ್ವಾ. ಪುಸ್ತಕಸ್ಥ ಅಥವಾ ಯಾವ ವಿದ್ಯಾ ಗತಂ ಧನಂ ಉತ್ಪನ್ನೇ ನಸಾ ವಿದ್ಯಾನ ತದ್ಧನಂ ಅಂತ. ಹಾಗೆ ಸೊ ಪುಸ್ತಕದಲ್ಲಿ ಉಳಿಯದೆ ಅದು ಮಸ್ತಕಕ್ಕೆ ಬರಬೇಕು. ಹಾಗಾಗಿ ಪುಸ್ತಕವನ್ನು ಪಕ್ಕಕ್ಕೆ ಇಟ್ಬಿಡೋರು, ವಾಚಕ ಮಾಡಿಸೋರು. ವೇದ ಮಂತ್ರಗಳನ್ನ, ಎಷ್ಟು ಮಂತ್ರಗಳನ್ನ, ಅಯ್ಯಪ್ಪ. ಒಬ್ರು ಶ್ರೀನಿವಾಸ ಅಯ್ಯಂಗಾರರು ಅಂತ ಇದ್ರು, ಶತಾಯುಷಿಗಳು, ಈಗ ಹೋಗ್ಬಿಟ್ರು. ರಾಮಕೃಷ್ಣಾಶ್ರಮದ ಹತ್ರ ರಂಗರಾವ್ ರೋಡಲ್ಲಿದ್ರು. ಇಡೀ ರಾಮಾಯಣ, ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಗಳನ್ನು ಬೈಹಾಟ್ ಮಾಡಿದ್ರು. ಒಂದು ಚಪ್ಪಾಳೆ ಕೊಡ್ಬೇಕಲ್ವ ಅವ್ರಿಗೆ. ನಾನು ಓಹೋ ಅಂತಿದ್ದಾಗ ಇನ್ನೊಬ್ರು ವಿದ್ವಾಂಸರು ಹೇಳಿದ್ರು, ನಮ್ಮ ಕಡೆ ಉಡುಪಿಯಲ್ಲಿ ಒಬ್ರಿದ್ದಾರೆ, ಮಹಾಭಾರತದ 1,00,000 ಶ್ಲೋಕಗಳನ್ನು ಬೈಹಾಟ್ ಮಾಡಿದ್ದಾರೆ ಅಂತ. ಏನೇನು ಸಾಧ್ಯತೆ ಇದೆ ನೋಡಿ. ಅವ್ರಿಗೆ ವಾಚನ ಮಾಡಿಸಿದವ್ರನ್ನ ನಾವು ನಿಜಕ್ಕೂ ಮೆಚ್ಚಬೇಕು. ಮಕ್ಕಳ ಕೈಲಿ ಚೆನ್ನಾಗಿ ಹೇಳಿಸ್ಬೇಕು. ಪುಟ್ಟ ಮಕ್ಕಳಿಗೆ ಬಾಯಿ ತುಂಬ ಶ್ಲೋಕಗಳನ್ನು ಬಾಯಿ ತುಂಬ ಹೇಳಿಸ್ತಾ ಇರಬೇಕು. 3 ವರ್ಷದ ಮಕ್ಕಳನ್ನ ಕರ್ಕೊಂಬಂದು ಎಲ್ಲೋ ಹಾಕ್ಬಿಡ್ತಾರೆ. ಮನೇಲಿ ಕೂತ್ಕೊಳ್ಳಿ, ಮಾತಾಡಿಸಿ ಮಾತಾಡಿಸಿ ಮಾತಾಡಿಸಿ. ಮಕ್ಕಳು ಚೆನ್ನಾಗಿ ಮಾತಾಡ್ಬೇಕು. ಈ ಫಿಂಗರ್ ಆನ್ ದ ಲಿಪ್ಸ್ ಅನ್ನೋದು ನಮ್ಮ ಸಂಸ್ಕೃತಿ ಅಲ್ಲ. ತಸ್ಮಾತ್ ವಿಜಿಜ್ಞಾಸಸ್ವ, ಚರ್ಚೆ ಮಾಡು, ತರ್ಕ ಮಾಡು ಅಂತ ಹೇಳೋದು ನಮ್ಮ ಸಂಸ್ಕೃತಿ. ಮಕ್ಕಳನ್ನ ಬಾಯಿ ಮುಚ್ಚಿಸ್ಬಿಟ್ಟು ಕೂಡಿಸ್ಬಿಟ್ಟು ಪ್ರಶ್ನೆನೇ ಮಾಡದೇ ಇರೋ ಹಾಗೆ ಮಾಡ್ಬಿಟ್ಟಿದ್ದೀವಿ. ಅಜ್ಜಿ ತಾತನ ಮಾತ್ರ ಪ್ರಶ್ನೆ ಮಾಡ್ತಾರೆ. ದರ್ಶಕ ತಥಾ ಪ್ರೇರಕ ಸೂಚಕಶ್ಚೈವ ವಾಚಕ ದರ್ಶಕಸ್ತಥ. ದರ್ಶಕ ಅಂತಲೇ ಒಂದು ದೊಡ್ಡ ಯಾವುದೋ ಒಂದು ಜೀವನದಲ್ಲಿ ಒಂದು ದೊಡ್ಡ ಆದರ್ಶವನ್ನು ತೆರೆದು ತೋರುವಂಥವ್ರು. ನಾವು ಯಾವುದೋ ಕಾಂಜಿ ಪಿಂಜಿ ಚೀಪ್ರೇಟ್ ಆಸೆಗಳಲ್ಲೇ ಇರ್ತೀವಿ. ಏನೋ ಇಷ್ಟು ಸಂಪಾದಿಸ್ಬಿಟ್ರೆ ಆಯಿತು, ಇನ್ನು ಮಾಡ್ಬೇಕು, ಒಂದು ಮನೆ ಮಾಡಿಬಿಡ್ಬೇಕು, ಒಂದು ಕಾರ್ ಮಾಡಿಬಿಡ್ಬೇಕು, ಇದು ಮಾಡಿಬಿಡ್ಬೇಕು, ಈ ಸೀರೆ ತೊಗೊಂಡ್ಬಿಡ್ಬೇಕು. ಇಷ್ಟೇ ಚಿಕ್ಕ ಚಿಕ್ಕ ತಪ್ಪು ಅಂತ ನಾನು ಹೇಳ್ತಿಲ್ಲ, ನಾನು ಅದನ್ನು ಮಾಡ್ತೀನಿ. ಆದರೆ ಅಷ್ಟೇ ಅಲ್ಲ ಜೀವನ. ಅದಕ್ಕಿಂತ ದೊಡ್ಡ ಅರ್ಥ ನಮ್ಮ ಜೀವನಕ್ಕಿದೆ. ಮನುಷ್ಯ ಜನ್ಮ ಇರೋದು ತುಂಬ ದೊಡ್ಡ ಸಾಧನೆ ಮಾಡೋಕ್ಕೆ. ಅಂಥದ್ದು ನಮ್ಗೆ ಅನ್ಸೋದೇ ಇಲ್ಲ. ಆದರೆ ಯಾವನೋ ಒಬ್ಬ ಮಹಾಗುರು ಬರ್ತಾನೆ, ಒಂದು ದೊಡ್ಡ ಆದರ್ಶವನ್ನು ತೋರಿಸ್ಬಿಡ್ತಾನೆ. ಆಗ ನಮ್ಮ ಜೀವನದ ಚಾರ್ಮೆ ಬದಲಾಗ್ಬಿಡುತ್ತೆ. ನೀವು ಯೋಗ ಬರೋ ಮುಂಚೆ ಹೇಗಿರ್ತಿದ್ರಿ? ನಿಮ್ಮ ಸಂಜೆಗಳು ಬೆಳಗ್ಗೆಗಳು ಹೆಂಗಿರ್ತಿತ್ತು? ಈಗ ಬಂದ ತಕ್ಷಣ ಏನೋ ಒಂದು ಮೀನಿಂಗ್, ಪರ್ಪಸ್ ಬಂತಲ್ವ ಜೀವನಕ್ಕೆ. ಬೋಧಕ ಅಂದರೆ ಬುದ್ಧಿಯನ್ನು ಜಾಗೃತಗೊಳಿಸೋರು ಅಂತ. ಎಷ್ಟೋ ಕಿವಿನಲ್ಲಿ ಕೇಳ್ತೀವಿ, ಎಷ್ಟೋ ಮರ್ತು ಬಿಡ್ತೀವಿ. ನಾವೆಲ್ಲ ಹಿಂದೆ ಹೆಂಗೆ ಇರಬೇಕಾಗಿತ್ತು, ಹೆಂಗೆ ಇರ್ತಿದ್ವಿ ಅಂತಂದ್ರೆ ನನಗೂ ನೆನಪು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಯಾವ್ದಾದ್ರು ಉಪನ್ಯಾಸಕ್ಕೆ ಹೋದರೆ ಅಷ್ಟು ಉಪನ್ಯಾಸನೂ ಹೋಗಿ ಮನೆಯಲ್ಲಿ ಮಕ್ಕಳು ರಿಪೀಟ್ ಮಾಡ್ತಾ ಇದ್ವಿ. ಅಂದರೆ ಹಂಗಿರ್ತಿತ್ತು ಬುದ್ಧಿ. ಈಗ ಆ ಥರ ಟೆನ್ಷನ್ ಇಲ್ಲ. 1 ಅವರ್ ಕೇಳಿದ್ರು ಕೂಡ, 1 ಗಂಟೆ ಕೇಳಿದ್ರು ಕೂಡ ಒಂದು 5 ನಿಮಿಷ, ಒಂದು 2-3 ಪಾಯಿಂಟ್ ಮಾತ್ರ ನೆನಪಿರುತ್ತೆ. ಹಾಗಾಗಬಾರ್ದು. ಅಂದರೆ ಬುದ್ಧಿ ಅಷ್ಟು ಜಾಗೃತವಾಗಬೇಕು. ನಮಗೆ ಒಂದು ವಸ್ತು, ಒಂದು ವಿಚಾರವನ್ನು ಮೇಲ್ಮೇಲೆ ಅರ್ಥ ಮಾಡ್ಕೊಳ್ಳೋದೊಂದಾದರೆ ಅದರ ಒಳಹೊಕ್ಕು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದಿರುತ್ತೆ. ಅಂತರ್ದೃಷ್ಟಿ ಅಂತ ಹೇಳ್ತಾರೆ. ಈಗ ಇಲ್ಲೆಲ್ಲ ಲೈಟ್ಸ್ ಇದೆ, ಇದು ಲೈಟು ಅಂತ ಅನ್ನೋದು ಸಾಮಾನ್ಯ ಜ್ಞಾನ. ನಾನು ಇಂಜಿನಿಯರ್ ಆದ ಪಕ್ಷದಲ್ಲಿ ಆ ಲೈಟ್ ಹೆಂಗೆ ಕೆಲಸ ಮಾಡುತ್ತೆ, ಅದರೊಳಗೆ ಏನೇನಿದೆ, ಆ ಟೆಕ್ನಾಲಜಿ ಏನೋ ಅಷ್ಟು ಗೊತ್ತಾಗತ್ತೆ. ಅದು ವಿಶೇಷಂ ಜ್ಞಾನಂ ವಿಜ್ಞಾನ. ವಿಜ್ಞಾನ ಅನ್ನೋ ಪದ ಇದೆಯಲ್ಲ, ನಾವು ವೈಜ್ಞಾನಿಕ ಅಂತ ವೇದವನ್ನು ಬಯ್ಯೋ ಅಂತ ಮೂರ್ಖರಿಗೆ ಗೊತ್ತಿಲ್ಲ ವಿಜ್ಞಾನ ಪದ ಬಂದಿರೋದೇ ವೇದದಿಂದ ಅಂತ. ವಿಜ್ಞಾನ ವಿಶೇಷಂ ಜ್ಞಾನಂ. ಸೂಪರ್ಫಿಷಿಯಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ಒಳಹೊಕ್ಕು ತಿಳ್ಕೊಳ್ಳೋದು ಬೇರೆ. ಹಾಗೆ ಒಳಹೊಕ್ಕು ತಿಳ್ಕೊಂಡಾಗ ನಮಗೆ ಬೋಧಿ ಉಂಟಾಗತ್ತೆ. ಅಂತಹ ಗುರುವನ್ನು ಬೋಧಕ ಅಂತ ಹೇಳ್ತಾರೆ. ಸ್ವರೂಪ ಗುರು ಅಂತಲೂ ಹೇಳ್ತಾರೆ. ಜೀವನದಲ್ಲಿ ಒಂದು ಉದಾತ್ತವಾದ ಒಂದು ವಿಚಾರವನ್ನು ಅರ್ಥಪಡಿಸ್ಬಿಡ್ತಾರೆ. ಆಮೇಲೆ ನಮಗೆ ಯಾವ ಕಾಂಪ್ಲೆಕ್ಸಸ್ಸೂ ಇರಲ್ಲ. ಯಾವ ಚಪ್ಪಾಳೆಗಾಗಿಯೂ ನಾವು ಕಾಯಲ್ಲ. ಅಯ್ಯೋ ನಂಗೆ ವೇದಿಕೆ ಸಿಕ್ಕಲಿಲ್ಲ, ಅಯ್ಯೋ ನಂಗೆ ಗುರ್ತಿಗೆ ಬರಲಿಲ್ಲ, ಅಯ್ಯೋ ನಂಗೆ ಇವ್ರು ಮೆಚ್ಚಲಿಲ್ಲ, ಅವ್ರು ಮೆಚ್ಚಲಿಲ್ಲ, ಅವ್ರು ಅಷ್ಟೊಂದು ಮಾಡ್ಕೊಂಬಿಟ್ರು, ನನಗೇನು ಇದೆಲ್ಲ ನಾನ್ ಸೆನ್ಸ್ ಹೊಟ್ಟೋಗ್ಬಿಡುತ್ತೆ. ನಾವು ಆನಂದವಾಗಿರ್ತೀವಿ. ನಾವೆಲ್ಲಿದ್ದರೆ ಅಲ್ಲಿ ಜನರೇ ಹುಡ್ಕೊಂಬರ್ತಾರೆ. ಕಮಲದ ಹೂ ಅರಳಿದಾಗ ದೂರದ ದುಂಬಿ ಹುಡ್ಕೊಂಬರುತ್ತಲ್ಲ, ಹಾಗೆ ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಆ ರೀತಿ ನಾವು ಅರಳುತ್ತೀವಿ ಬೋಧಿ ಉಂಟಾದಾಗ. ಇಂತಹ 6 ಷಡೈತೆ ಗುರವ ಸ್ಮೃತ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಯಾವೊಂದು ವ್ಯಕ್ತಿಯನ್ನ ಮೆರೆಸಕ್ಕೆ ಹೋಗಿಲ್ಲ. ವ್ಯಕ್ತಿಯ ರೂಪದಲ್ಲೂ ಗುರು ಬರ್ಬೋದು, ಒಂದು ಗ್ರಂಥದ ರೂಪದಲ್ಲಿ. ಮಹಾಭಾರತವನ್ನಿಟ್ಟು ನಾವು ಪೂಜೆ ಮಾಡ್ತೀವಿ ಗುರು ಪೂರ್ಣಿಮೆಯ ದಿನ. ಯದ್ಯಾಸ್ತಿ ತದನ್ಯತ್ರ
ಎನ್ನೇ ಹಾಸ್ತಿನ ತತ್ಕ್ವಚಿತ್ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ. ಧರ್ಮಾರ್ಥ ಕಾಮ ಮೋಕ್ಷಗಳು ಇದರೊಳಗೆ ನಮ್ಮ ಜೀವನ ಇರೋದು. ಇದರಲ್ಲಿ ಯಾವ ವಿಷಯ ಆದರೂ ತೆಗೆದುಕೊಳ್ಳಿ, ಯದ್ ಇಹ ಅಸ್ತಿ ತದ್ ಅನ್ಯತ್ರ. ಮಹಾಭಾರತದಲ್ಲಿ ಇರೋದೇ ಬೇರೆ ಕಡೆ ಇರೋದು, ಇಲ್ಲಿಲ್ಲ ಅಂದಮೇಲೆ ಜಗತ್ತಲ್ಲೂ ಇಲ್ಲ ಅಂತ ಅಷ್ಟು ಎಕ್ಸಾಸ್ಟಿವ್ ಆಗಿರೋ ಅಂಥ ಒಂದು ಗ್ರಂಥ ಅದು. ಅಂಥ ಗುರು, ಅಂಥ ಮಹಾಭಾರತದ ಗ್ರಂಥವನ್ನು ಗುರು ಅಂತ ನಾವು ಪೂಜೆ ಮಾಡ್ತೀವಿ. ಅದನ್ನು ಕೊಟ್ಟಂಥ ವೇದವ್ಯಾಸರನ್ನು ನಾವು ಗುರು ಅಂತ ಪೂಜೆ ಮಾಡ್ತೀವಿ. ಒಂದು ಅಕ್ಷರಂ ಕಲಿಸಿದಾತಂ ಗುರು. ಒಂದೇ ಒಂದು ಅಕ್ಷರ ಕಲ್ತಿದ್ರು ಯಾವತ್ತೋ ಒಂದಿನ, ಅವರೂ ನಾವು ಮರೆಯೋ ಹಾಗಿಲ್ಲ. ಎಷ್ಟೋ ಸಲ ಜೀವನದಲ್ಲಿ ಸುಖ ದುಃಖಗಳು ಗುರುಗಳಾಗತ್ತವೆ. ಸುಖ ಹೇಗೆ? ನಂಗೆ ರಸಗುಲ್ಲ ಇಷ್ಟ ಅಂತ ಇಟ್ಕೊಳ್ಳಿ. ಅಯ್ಯೋ ಇದು ಸ್ವಲ್ಪ ಹುಷಾರಾಗಿರ್ಬೇಕು, ನಾನು ಎಲ್ಲೋ ಒಂದು ಕಡೆ ಇದು ಹಿಂಗೆ ಹೇಳಿದಾಗ ನಂಗೆ ರಸಗುಲ್ಲ ಇಷ್ಟ ಅಂತ ನಿಜಕ್ಕೂ ರಸಗುಲ್ಲ ತಂದು ಕೊಡೋಕೆ ಶುರು ಮಾಡಿದ್ರು. ಇಲ್ಲಿ ಸುಮ್ಮನೆ ಹಾಗೆ ಉದಾಹರಣೆ ಹೇಳಿದೆ. ರಸಗುಲ್ಲ ಇಷ್ಟ, 1 ತಿಂತೀನಪ್ಪ ಚೆನ್ನಾಗಿದೆ, 2 ತಿಂತೀನಿ, ಸರಿ 3 ತಿಂತೀನಿ, 4, 5, ಆಮೇಲೆ ಇಷ್ಟ ಅಂತ ತಿಂತಾನೆ ಹೋದರೆ ನಾಲ್ಗೆ ಚೋಟದ ನಾಲ್ಗೆ ಬೇಕು ಅನ್ನತ್ತೆ, ಗುಳುಮನ್ನು ನುಂಗ್ಬಿಡುತ್ತೆ. ಆಮೇಲೆ ಪಾಪ ಸೈಜ್ ಕೊಡೋದು ಹೊಟ್ಟೆ ತಾನೆ. 20, 30, 40, 100 ತಿನ್ಬಿಟ್ರೆ ಏನಾಗತ್ತೆ? ಸುಖ ಕೂಡ ಸಾಕಪ್ಪ ಅಂತ ಡಿವಿಜಿ ಹೇಳ್ತಾರೆ. ಮಿಡಿ ಚೇಪೆ ಕಾಯಗಳ ತಡಬಡದೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರಲು ನೋವಾಗ ಸುಖವೀಗಲೆನ್ನುವುದು, ಕೊಡವಿಗಿದೆ ಭೋಗವಿದೆ ಮಂಕುತಿಮ್ಮ. ಅತಿ ಸುಖ ಅನ್ನೋದು ಡಿವಿಜಿ ಅಂತ ಗುರು ಇನ್ನೊಬ್ರು ಸಿಕ್ಕಲ್ಲ, ಅವ್ರ ಕಗ್ಗ ಸಾಕು. ಅಂದರೆ ಅತಿ ಸುಖ ಕೂಡ ನಮಗೆ ಸಾಕು ಅನ್ಸ್ಬಿಡುತ್ತೆ, ಬೆಗಟ್ಟಾಗ್ಬಿಡುತ್ತಲ್ಲ. ಹಾಗೆ ಸುಖ ಕೂಡ ನಮಗೆ ಸಾಕಪ್ಪ ಅಂತ ಅನ್ಸುತ್ತೆ. ದುಃಖ ಅಂತೂ ಬಿಡಿ, ಬೆಸ್ಟ್ ಗುರು ಅದು. ನಮ್ಮ ಅಹಂಕಾರಕ್ಕೆ ಏಟು ಕೊಟ್ಟು ನಮ್ಮನ್ನು ಸರಿಪಡಿಸೋದಕ್ಕೆ ದುಃಖ. ಯಾರೋ ಕೈ ಕೊಡ್ತಾರೆ, ಯಾರೋ ಕೈ ಹಿಡಿತಾರೆ, ಅನಿಶ್ಚಿತವಾದ ರೀತಿಯಲ್ಲಿ ಜೀವನದಲ್ಲಿ ನಡೀತಾ ಇರುತ್ತೆ. ದೇಹಕ್ಕೆ, ಮನಸ್ಸಿಗೆ, ಜೇಬಿಗೆ ಎಲ್ಲಿಗೋ ಏಟು ಬೀಳ್ತಾನೆ ಇರುತ್ತೆ. ಭಗವಂತ ಹಾಗೆ ಅವ್ನು ಕರುಣಾಮಯ, ಅದಕ್ಕೆ ಏಟು ಕೊಡೋದು. ಯಾಕೆ ನಾವು ಈ ಥರ ಬೆಪ್ತ ಕಡೆಗಿನ ಥರ ಕೂತಿರಬಾರ್ದು, ನಾವೆಲ್ಲ ಜ್ಞಾನಿಗಳಾಗಬೇಕು ಅಂತ ಅವನಿಷ್ಟ. ನಮಗೆ ಜ್ಞಾನ ಗೀನ ಬೇಡ, ನಾನು ಸರಿಯಾಗಿರಬೇಕು, ಯಾವಾಗಲೂ 16 ವರ್ಷದ ಹುಡುಗಿ ಥರನೇ ಕಾಣಿಸ್ಬೇಕು. ಅದಕ್ಕೆ ಆ ಫೇರ್ ಆ್ಯಂಡ್ ಲವ್ಲಿ ಹಚ್ಚಲಾ, ಅದೇನೋ ಆ್ಯಂಟಿ ಏಜಿಂಗ್ ಹಚ್ಚಲಾ, ಏನು ಮಾಡಲಿ ಯಾಕೆ ಅಷ್ಟು ಒದ್ದಾಡಬೇಕು? ಅಷ್ಟು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟು ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಎಲ್ಲ ಡ್ರೆಸ್ ಮಾಡ್ಕೊಂಬಂದರೆ ಪಕ್ಕದ ಮನೆ ಮಗು ಹೇಳುತ್ತೆ, ಆಂಟಿ ನೀವು ಹೆಂಗ ಕಾಣಿಸ್ತಿದ್ದೀರಾ ಅಂತ. ಯಾರನ್ನೋ ಮೆಚ್ಚಿಸೋ ಈ ಹುಚ್ಚನ ಮೊದಲು ಬಿಡ್ಬೇಕು. ನಾವು ಫಿಟ್ ಆಗಿರಬೇಕು, ಆರೋಗ್ಯವಾಗಿರಬೇಕು, ಯಾರನ್ನೋ ಮೆಚ್ಚಿಸೋದಕ್ಕಾಗಿಲ್ಲ, ನಾವು ಚೆನ್ನಾಗಿರ್ಬೇಕು ಅಂತಷ್ಟೇ. ಏಜ್ ಗ್ರೇಸ್ಫುಲಿ ನೋಡಿ. ನಮ್ಮ ಅಮ್ಮನ ಹಿಂದಿನ ಜನ್ರೇಷನ್ ಅವ್ರು ನೋಡಿ, ಖುಷಿ, ನಂಗೆ ಇಷ್ಟು ಮಕ್ಕಳು, ನಂಗೆ ಇಷ್ಟು ಮೊಮ್ಮಕ್ಕಳು, ನಂಗೆ ಇಷ್ಟು ಮರಿ ಮಕ್ಕಳು, ಆನಂದವಾಗಿ ಹೇಳೋರು. ಇವಾಗ ಅದೇನೋ ಒಂಥರ ಏಜ್ ಹೇಳ್ಕೊಳ್ಳೋಕ್ಕೆ ಅದೆಲ್ಲ ಕಾಂಪ್ಲೆಕ್ಸ್ ಅದು. ಹೌದು, ನಂಗೆ ಇಷ್ಟು ವಯಸ್ಸಾಗಿದೆ, ಏನು ಮಾಡೋದು? ಎಲ್ಲಿ ಹೇಳಿದ್ರು ಆಸ್ಪತ್ರೆಯಲ್ಲಿ ಅಂತ ಗೊತ್ತಾಗ್ಬಿಡುತ್ತಾ ಆಧಾರ್ ಕಾರ್ಡು. ಒಪ್ಕೊಂಡ್ಬಿಡ್ಬೇಕು ಜೀವನನ. ಐಶ್ವರ್ಯ ಕೂಡ ಮುದುಕಿ ಆಗಲೇಬೇಕು ತಾನೆ ಒಂದಿನ. ಹಾಗಾಗಿ ಸೌಂದರ್ಯ ಇರೋದು ನಮ್ಮ ಆರೋಗ್ಯದಲ್ಲಿ. ಈ ಕಾಂಪ್ಲೆಕ್ಸಸ್ಸು, ಮನಸ್ಸಿನಲ್ಲಿ ಪ್ರಿಜುಡಿಸ್, ಇದನ್ನೆಲ್ಲ ಬಿಟ್ಟು ಆರಾಮವಾಗಿರ್ಬೇಕು. ಆ ಆರಾಮವಾಗಿರೋದನ್ನು ಯೋಗ ಕಲಿಸುತ್ತೆ. ಬೆಳಗ್ಗೆ ತಕ್ಷಣ ನಾವು ನಿರಾಳವಾಗಿ ಉಸಿರಾಡ್ತೀವಿ. ನಾವು ಉಸಿರಾಡ್ತಾ ಇದ್ದೀವಿ ಅಂತ ನೆನಪಾಗದೆ ಯೋಗ ಮಾಡುವಾಗ ನಮಗೆ ಅಲ್ವಾ? ಅಲ್ಲಿವರೆಗೂ ಉಸಿರಾಟ ಅರ್ಧಂಬರ್ಧ ಆಗ್ತಾ ಇರುತ್ತೆ. ದೀರ್ಘವಾಗಿ ಉಸಿರಾಡಿ ಅಂತ ಹೇಳ್ತಿರ್ತಾರೆ. ಮೊದಲನೇ ದಿನ ಅವ್ರು ಅಷ್ಟು ದೀರ್ಘ ಹೇಳೋ ಹೊತ್ತಿಗೆ ನಾವು ಕದ್ದು ಮುಚ್ಚಿ 2 ಸಲ ಉಸಿರಾಡ್ಬಿಟ್ಟಿರ್ತೀವಿ. ಆಮೇಲೆ ನಮಗೂ ಕೆಪಾಸಿಟಿ ಬರುತ್ತೆ, ನಾವು ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ತೀವಿ. ನಿಧಾನವಾಗಿ ಉಸಿರಾಡಿ ಯಾವುದೋ ಸ್ಥಿತಿಯಲ್ಲಿ ಹಿಂಗೆ ನಿಲ್ಲಿಸ್ಬಿಡ್ತಾರೆ, ಅಯ್ಯೋ ಅನಿಸ್ತಾ ಇರುತ್ತೆ. ಆಮೇಲೆ 1 ವರ್ಷ ಆದಮೇಲೆ ಯೋಗಕ್ಕೆ ಬಂದು 1 ವರ್ಷ 2 ವರ್ಷ ಆದಮೇಲೆ ಹೊಸದಾಗಿ ಬಂದಿರ್ತಾರಲ್ಲ, ಅವ್ರ ಮೇಲೆ ಮುಂದೆ ನಾವು ತೋರಿಸಿದ್ದು ನೋಡಿ ಎಷ್ಟೊತ್ತು ಉತ್ಥಾನ ಪಾದಾಸನ ಮಾಡಿದ್ದು ಅಲ್ವಾ? ನೋಡಿ, ಅವ್ರ ಬಗ್ಗೆ ಇಲ್ಲ, ನಮ್ಮ ಬಗ್ಗೆ ಇದೆ. ಅಭ್ಯಾಸದಿಂದ ಅಷ್ಟೇ. ಅಂದರೆ ಮಾಡ್ತಾ ಎಲ್ಲ ಚೆನ್ನಾಗಾಗತ್ತೆ. ಯೋಗದಿಂದ ನಮಗೆ ದೇಹದ ಬಗ್ಗೆ ಒಂದು ಸುಷ್ಟು ಭಾವನೆ ಬರುತ್ತೆ. ಈ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು. ಆ ಕನ್ನಡಿ ಮುಂದೆ ಟೈಮ್ ವೇಸ್ಟ್ ಮಾಡೋ ಬದಲು ಯೋಗ ಮಾಡ್ತಾ ನಾವು ಟೈಮ್ ಸೇವ್ ಮಾಡಬೇಕಾಗತ್ತೆ. ಯೋಗ ತುಂಬ ಮುಖ್ಯ. ಹಾಗೆ ಪ್ರಾಣಾಯಾಮ, ಧ್ಯಾನ, ಅದ್ರ ಜೊತೆ ಅವರು ಸ್ತೋತ್ರಾದಿಗಳನ್ನು ಹೇಳ್ಕೊಡ್ತಾರೆ. ಎಷ್ಟು ಸಂತೋಷ ಆಯಿತು. ತುಂಬ ಜನ ಯೋಗ ಅಂದರೆ ಬರೀ ಒಂದು ಫಿಟ್ನೆಸ್ ಎಕ್ಸಸೈಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಯುಜ್ಯತೆ ಐತಿ ಯೋಗ ಟು ಕನೆಕ್ಟ್ ಅಂತ. ನಮಗೆ ನಾವು ಕನೆಕ್ಟ್ ಆಗೋದೇ ಯೋಗ. ಆ ಸುಂದರವಾದ ಸ್ತೋತ್ರ ಸಾಹಿತ್ಯಗಳನ್ನು ಹೇಳ್ಕೊಡ್ತಾ ಜನರಲ್ಲಿ
ಬಾಯಿ ತುಂಬ ಸ್ತೋತ್ರಗಳನ್ನು, ಕನ್ನಡದ ಪದ್ಯಗಳನ್ನು ಸೇರಿಸ್ಕೊಳ್ಳಿ, ಮಂಕುತಿಮ್ಮನ ಕಗ್ಗ ಸೇರಿಸ್ಕೊಳ್ಳಿ. ಇದೆಲ್ಲ ಹೇಳಬೇಕು ನಾವು. ಎಂಥ ಜ್ಞಾನವಿದೆ, ಎಂಥ ಸೊಬಗಿದೆ. ನಮ್ಮ ತಂದೆ ಬಾಯಿ ತುಂಬ ಕಗ್ಗನು 400ಗಿಂತ ಜಾಸ್ತಿ ಗೊತ್ತಿತ್ತು ಅವ್ರಿಗೆ. ಸೋಮೇಶ್ವರ ಶತಕ, ಕೈಲಾಸಂ. ಊಟ ಕೂತಾಗ ನಾನು ಏನು ಪುಸ್ತಕ ಹಿಡ್ಕೊಂಡು ಕಲಿತೇ ಇಲ್ಲ, ನಮ್ಮಪ್ಪ ಹೇಳಿದ್ ಕೇಳಿ ನನಗೇ ಒಂದಷ್ಟು ಬಂದ್ಬಿಡ್ತು. ಮಕ್ಕಳಿಗೆ ಹೆಂಗೆ ಬರುತ್ತೆ ನೋಡಿ ಮನೆಯಲ್ಲಿ. ಹಾಗಾಗಿ ನಿರಂತರವಾಗಿ ಸ್ತೋತ್ರ ಪಾರಾಯಣ, ಸಹಸ್ರನಾಮಗಳು, ಸಂಸ್ಕೃತ ಕಾವ್ಯ, ಕಾಳಿದಾಸನ ಪದ್ಯಗಳು ಎಷ್ಟು ಚೆನ್ನಾಗಿವೆ, ಪ್ರಕೃತಿ ವರ್ಣನೆಯ ಪದ್ಯಗಳು, ಸ್ತುತಿಗಳು, ಹೀಗೆ ಹೇಳ್ತಾ ಹೇಳ್ತಾ ಭಾವಿಸ್ತಾ ನಾವು ಕನೆಕ್ಟ್ ಆಗ್ತೀವಿ. ಜೀವನ ಎಷ್ಟು ಸುಂದರ ಅನಿಸುತ್ತೆ. ಇಂಥ ಭಾರತದಲ್ಲಿ ಹುಟ್ಟಿದ್ದೀನಲ್ಲಪ್ಪ, ಎಷ್ಟೊಂದಿದೆ ಹೇಳೋಕ್ಕೆ, ಎಷ್ಟೊಂದಿದೆ ಕಲಿಯೋದಕ್ಕೆ, ಮುಗಿಯೋದೇ ಇಲ್ವಲ್ಲ, ಎಷ್ಟು ವಿದ್ಯೆಗಳಿವೆ ಅಂತ ಖುಷಿ ಆಗತ್ತೆ. ನಮ್ಮ ಸೆಲ್ಫ್ ಇಮೇಜ್ ಬೂಸ್ಟ್ ಆಗುತ್ತೆ. ಆಗ ನಾವು ಹೀಗೆ ಭಿಕ್ಷಾ ಪಾತ್ರೆ ಇಟ್ಕೊಂಡು ವೆಸ್ಟ್ ಕಡೆ ಹೋಗಲ್ಲ. ನಾವು ಯೋಗ ಟೀಚರ್ಸಾಗಿ ಹೋಗ್ತೀವಿ, ಸಂಸ್ಕೃತ ಟೀಚರ್ಸಾಗಿ ಹೋಗ್ತೀವಿ. ನಮಗೆ ರೆಡ್ ಕಾರ್ಪೆಟ್ ಹಾಕೊಂಡು ಕರೆಸ್ತಾರೆ ನೋಡಿ. ಸುಮ್ಮನೆ ದುಡ್ಡಿಗಾಗಿ ಅಲ್ಲಿ ಹೋಗೋರು, ದೇ ಆರ್ ಜಸ್ಟ್ ಇಂಡಸ್ಟ್ರಿಯಲ್ ಲೇಬರ್. ಆದರೆ ನಮ್ಮ ದೇಶದಿಂದ ಅಧ್ಯಾತ್ಮವನ್ನು, ಯೋಗವನ್ನು, ಕಲೆಯನ್ನು, ವಿದ್ಯೆಯನ್ನು, ಸಂಸ್ಕೃತಿಯನ್ನು ಪ್ರಚಾರ ಮಾಡೋಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಯಾವ ಥರ ವೆಲ್ಕಮ್ ಸಿಕ್ಕತ್ತೆ ನೋಡಿದ್ದೀರಾ? ನಾವು ನಮ್ಮ ಭಾರತೀಯವಾದ ವಿದ್ಯೆಯ ಪ್ರತಿನಿಧಿಗಳಾದ ತಕ್ಷಣವೇ ನಮಗೆ ಕೊಡೋ ಗೌರವನೇ ಬೇರೆ. ಪ್ರಕೃತಿಯೊಂದಿಗೆ ಬದುಕುವ ಕಲೆಯನ್ನು ಯೋಗ ನಮಗೆ ಕಲಿಸಿದೆ. ಅಂಥ ಯೋಗವನ್ನು ಕೊಟ್ಟಂಥ ಪತಂಜಲಿಗಳು ಮಹಾಗುರುಗಳು. ಅಂಥ ಯೋಗವನ್ನು ಇವತ್ತು ಎಷ್ಟೇ ಟೆಕ್ನಾಲಜಿ ಬರಲಿ, ಎಷ್ಟೇ ಜಗತ್ತು ಏನೋ ಬದಲಾಗಿ ಏನಾಗಿಲ್ಲ, ತುಂಬ ಟೆಕ್ನಾಲಜಿ ಬಂದಿದೆ ಅಷ್ಟೇ, ಇನ್ನೇನು ಬದಲಾಗಿಲ್ಲ ಜಗತ್ತು. ನಮಗೆ ಹಸಿವೆ ಆಗೇ ಆಗತ್ತೆ, ಇದ್ರೆ ಬಂದೇ ಬರುತ್ತೆ, ನಮ್ಮ ಸುಖ ದುಃಖ ಇದ್ದೇ ಇದೆ, ಎಲ್ಲ ಹಾಗೆ ಇದೆ. ಟೂ ಮಚ್ ಆಫ್ ಟೆಕ್ನಾಲಜಿ ಬರ್ತಾ ಇದೆ, ಅದರಿಂದ ನಾವು ಸೋಮಾರಿಗಳಾಗ್ತಾ ಇದ್ದೀವಿ. ಆದರೆ ಅದೇ ಟೆಕ್ನಾಲಜಿನ ಅರ್ಥಪೂರ್ಣವಾಗಿ ಬಳಸೋವಂಥ ಕೆಲಸವನ್ನು ಲಲಿತಾರಾಮ್ ಅವರು ಮಾಡ್ತಾ ಇದ್ದಾರೆ. ಅದೇ ಆನ್ಲೈನನ್ನು ಈ ಥರದ ನಮ್ಮ ಆರ್ಷೇಯ ವಿದ್ಯಾ ಪದ್ಧತಿಗಳನ್ನು ಪ್ರಚಾರ ಮಾಡೋದಕ್ಕೆ ಅವರು ಬಳಸ್ತಾ ಇದ್ದಾರೆ. ಎಷ್ಟು ಖುಷಿಯಾಗಿದ್ದಾರೆ ಅವ್ರು. ಫಸ್ಟ್ ಟೈಮ್ ನಾನು ಸ್ವಲ್ಪ ಈ ನಡುವೆ ಸಭೆಗಳಿಗೆ ಬರ್ತಾ ಇಲ್ಲ. ನಾನು ಗೃಹಿಣಿ, ಮನೇಲಿ ಸ್ವಲ್ಪ ಬೈಸ್ಕೊಳ್ತೀನಿ ಪದೇ ಪದೇ ಆಚೆ ಹೋದರೆ. ಹಾಗಾಗಿ ನಂದು ಕ್ಲಾಸಸ್ ಅದು ಇದು ಇರುತ್ತೆ. ಇಲ್ಲೇ ವಿಜಯನಗರ ಅಂದ ತಕ್ಷಣ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಬಟ್ ಅವ್ರು ಹೆಂಗೆ ಕರೆದ್ರು ಅಂತಂದರೆ, ಅವ್ರು ನೋಡೇ ಇಲ್ಲ ನಾನು, ಬಟ್ ಅವ್ರು ಫೋನಲ್ಲಿ ಮಾತಾಡ್ತಿರುವಾಗ ಅವ್ರು ಕಾಣಿಸ್ತಾ ಇದ್ರು ನನಗೆ. ಅದೇನು ಪ್ರೀತಿ, ಅದೇನು ಲವಲವಿಕೆ ಆ ಧ್ವನಿನಲ್ಲಿ. ನನಗೆ ಇಲ್ಲ ಅಂತ ಒಂದು ಪದ ಹೇಳೋಕ್ಕೆ ಬಿಡಲೇ ಇಲ್ಲ ಅವರು. ಒಪ್ಪಿಸ್ಬಿಟ್ಟು ನೀವು ಬರ್ತಾನೆ ಇದ್ದೀರಾ ಅಂತ. ಹಾಗೆ ಆ ಪ್ರೀತಿಗೆ, ವಾತ್ಸಲ್ಯಕ್ಕೆ ಬಹುಶಃ ವಿಜಯನಗರ ಅಲ್ಲ ಇನ್ನೆಲ್ಲಿದ್ರೂ ಬಂದ್ಬಿಡ್ತಿದ್ದೆ ನಾನು. ಅಷ್ಟು ಚೆನ್ನಾಗಿ ಕರೆದ್ರು ಅವರು. ಆ ಪ್ರೀತಿಗೆ, ಆ ಆತ್ಮೀಯತೆಗೆ ಅದು ಬೇಕಿರೋದು. ಬಿಗುಮಾನೋ ಗುಮ್ ಅಂತ ನನಗೇನೋ ಗೊತ್ತು, ನಾನೇನೋ ಗುರು, ನಾನೇನೋ ಅಲ್ಲೆಲ್ಲೋ ಹಂಗೆಲ್ಲ ಹಟ್ಟದ ಮೇಲೆ ಕೂತ್ಕೋಬಾರ್ದು. ನಾವು ಕೃಷ್ಣನ್ ಥರ ಇರಬೇಕು. ಅಂಥ ಗೀತಾಚಾರ್ಯನಾದರೂ ಕೂಡ ಬೆಣ್ಣೆ ಕದ್ದಿದ್ದೇನು, ತಮಾಷೆ ಮಾಡಿದ್ದೇನು, ಕೊಳ್ಳಲ್ಲಿ ನುಡಿಸಿದ್ದೇನು. ಟಿ.ವಿ.ಜಿ. ಹೇಳ್ತಾರೆ, ವೇಣು ಸ್ವಾನಮೋ ಪಾಂಚಜನ್ಯರವಮೋ ಗೀತೋಕ್ತ ಗಾಂಭೀರ್ಯಮೋ ಮೌನಿ ಸ್ನೇಹಮೋ ಗೋಪಿಕಾ ಪ್ರಣಯಮೋ ಕೌಂತೆಯ ವಾತ್ಸಲ್ಯಮೋ ಸೇನಾನಿತ್ವಮೋ ರಾಜತಂತ್ರ ನಯಮೋ ಚಕ್ರಾಸ್ತ್ರ ಸಂಧಾನಮೋ ನಾನಾ ಜೀವನ ಧರ್ಮ ರಂಗಗಳೊಳ್ ಆದರ್ಶಂ ಯಶೋಧಾಸುತಂ. ಎಲ್ಲವೂ ಆಗಿದ್ದ ಕೃಷ್ಣ. ಮುನಿಗಳ ಸ್ನೇಹಿತನಾಗಿದ್ದ, ಗೀತಾಚಾರ್ಯನಾಗಿದ್ದ. ಆದರೆ ಆ ಗೊಲ್ಲತಿಯರ ಜೊತೆಗೆ ತಂಗಳನ್ನ ತಿನ್ಕೊಂಡು ಅವರ ಸರಸವಾಗಿ ಮಾತಾಡೋದಕ್ಕೆ, ಪ್ರಾಂಕ್ಸ್ಟರ್ ಆಗೋದಕ್ಕೆ ಅವನಿಗೇನೂ ತೊಂದರೆ ಇರಲಿಲ್ಲ. ಹಾಗೆ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವ, ಆ ಸರಳತೆ, ಅದೊಂದು ಯೋಗದ ಗುಣ. ಆ ಗುಣವನ್ನು ನಾನು ಲಲಿತಾ ಅವರಲ್ಲಿ ನೋಡಿದೆ. ಅದೇ ಗುಣವೂ ಉಳಿಸ್ಕೋಬೇಕು. ನಾವು ಯೋಗ ಮಾಡ್ತೀವಿ ಅಂದಮೇಲೆ ನಮ್ಮ ಮುಖದಲ್ಲಿ ಸದಾ ಮಂದಹಾಸ ಇರಬೇಕು, ಆನಂದ ಇರಬೇಕು. ಸಂತುಷ್ಟ ಸತತಂ ಯೋಗಿ. ಯೋಗಿ ಅಂದರೆ ಗೊರ್ರ ಅಂತ ಹಿಂಗೆ ಕೂತ್ಕೊಳ್ಳೋರಲ್ಲ. ಹಿಂಗೆ ಕೂತ್ಕೊಂಡಾಗಲೂ ಕೂಡ ಮುಖದಲ್ಲಿ ಶಾಂತಿ, ಪ್ರಸನ್ನತೆ ಇರಬೇಕು, ಸದಾ ಸ್ಮಿತವದನ ಇರಬೇಕು. ಅಂಥ ನೀವು ಅವರಿಂದ ಯೋಗ ಅಷ್ಟೇ ಅಲ್ಲ, ಆ ಸ್ಮಿತವದನವನ್ನು ಕೂಡ ಬಹುಶಃ ಕಲ್ತಿದ್ದೀರಿ. ಇಲ್ಲಿನ ಒಂದು ಪರಿಸರ ತುಂಬ ಸಂತೋಷವಾಯಿತು. ನಿಮ್ಮ ಈ ಸಂಭ್ರಮದಲ್ಲಿ ಭಾಗವಹಿಸೋದಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕಾಗಿ ಲಲಿತಾರಾಮ್ ಅವ್ರಿಗೂ, ಯೋಗದ ಎಲ್ಲ ಬಂಧು ಭಗಿನಿಯರಿಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂಥ ಯೋಗವನ್ನು ನಮಗೆ ಕೊಟ್ಟಂಥ ಭಾರತ ಮಾತೆಗೆ ಜೈಕಾರ ಹೇಳೋಣ. ಪ್ರಾಣಾಯಾಮ ಮಾಡಿದಂಥವ್ರ ಗಂಟ್ಲೆಲ್ಲ ಜೋರಾಗಿರಬೇಕು ಅಂದ್ಕೊಳ್ತೀನಿ. ಹೇಳಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಧನ್ಯವಾದಗಳು ಆರ್ತಿ ಮ್ಯಾಮ್. ಮೆಕಾಲೆ ಸಿಸ್ಟಮಿಂದ ನಮ್ಮ ಸಂಸ್ಕೃತಿಯ ಮೇಲಾದ ಹೊಡೆತ, ನಮಗಿರುವ ಮಾಡ್ರನಿಟಿ ಹುಚ್ಚು, ಅದರಿಂದ ಹೊರಬರುವ ಏಕೈಕ ಸಾಧನ ಯೋಗ, ಆಯುರ್ವೇದ, ಪ್ರಾಣಾಯಾಮ ಎನ್ನುವುದನ್ನು ಮನಮುಟ್ಟುವಂತೆ ವಿವರಿಸಿದಿರಿ.
ತಾಯಿ, ತಂದೆ, ಗುರುವಿನ ಮಹತ್ವವನ್ನು ಚೆನ್ನಾಗಿ ವಿವರಿಸಿದಿರಿ. ಪ್ರತಿಯೊಬ್ಬ ಮನುಷ್ಯ ಯೂನಿಕ್. ತಮ್ಮ ಬಗ್ಗೆ ಹೆಮ್ಮೆ ಇರಲಿ, ಇತರರನ್ನು ಅಂಧಾನುಕರಣೆ ಮಾಡುವುದು ಬೇಡ. ಮತ್ತು ನಮ್ಮ ಶ್ರೀಮಂತ ಸಂಸ್ಕೃತಿ, ಪವಿತ್ರ ಗ್ರಂಥ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯ ಮಹತ್ವ, ಅದನ್ನು ನಾವು ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡಬೇಕು ಎಂದೆಲ್ಲ ಹೇಳಿಕೊಟ್ಟಿರಿ. ನಿರರ್ಗಳವಾಗಿ ಶ್ಲೋಕಗಳನ್ನು ನಿಮ್ಮ ಬಾಯಲ್ಲಿ ಕೇಳುವುದೇ ಚಂದ. ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಪ್ರೋತ್ಸಾಹದಾಯಕ ಹಾಗೂ ಅರ್ಥಪೂರ್ಣ ಸಂದೇಶವನ್ನು ನೀಡಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಬ್ಬ ಹಬ್ಬ ಹಬ್ಬ, ಯೋಗ ಯೋಗದ ಹಬ್ಬ. ಹಬ್ಬ ಹಬ್ಬ ಹಬ್ಬ, ಯೋಗ ಯೋಗದ ಹಬ್ಬ.